ಹಾಯ್ ಫ್ರೆಂಡ್ಸ್, ನಾನು ನಾಳೆ ಹನುಮ ಜಯಂತಿ ನಿಮಿತ್ತವಾಗಿ ಈ ವ್ಯಾಸರಾಜರಿಂದ ರಚಿಸಲ್ಪಟ್ಟ ಈ ಹನುಮನ್ ಸ್ತೋತ್ರವನ್ನು ಹೇಳುತ್ತೇನೆ. ಇದು ಯಂತ್ರೋದ್ಧಾರಕ ಹನುಮನ ಸ್ತೋತ್ರ. ನಮಾಮಿ ದೂತಂ ರಾಮಸ್ಯ ಸುಖದಂ ಚ ಸುರದ್ರುಮಂ ಪೀನವೃತ್ತ ಮಹಾಬಾಹುಂ ಸರ್ವಶತ್ರು ನಿವಾರಣಂ ನಾನಾರತ್ನಂ ಸಮಾಯುಕ್ತಂ ಕುಂಡಲಾಧಿವಿರಾಜಿತಂ ಸರ್ವದಾಭೀಷ್ಟದಾತಾರಂ ಸತಾಂ ವೈ ದೃಢಂ ಮಾಹವೇ ವಾಸಿನಂ ಚಕ್ರತೀರ್ಥಸ್ಯ ದಕ್ಷಿಣಸ್ಥಗಿರೌ ಸದಾ ತುಂಗಾಬೋಧಿತರಂಗಸ್ಯ ವಾತೇನ ಪರಿಶೋಭಿತೆ ನಾನಾದೇಶಾಗತೈ ಸದ್ಭಿಃ ಸೇವ್ಯಮಾನಂ ನೃಪೋತ್ತಮೈಃ ಧೂಪದೀಪಾದಿನೈವೇದ್ಯೈಃ ಪಂಚಖಾದ್ಯಶ್ಚ ಶಕ್ತಿತಃ ಭಜಾಮಿ ಶ್ರೀ ಹನುಮಂತಂ ಹೇಮಕಾಂತಿ ಸಮಪ್ರಭಂ ವ್ಯಾಸತೀರ್ಥ ಯತೀಂದ್ರಶ್ಚ ಪೂಜಿತಂ ಪ್ರಣಿಧಾನತಃ ತ್ರಿವಾರಂ ವ್ಯಪಟೇ ನಿತ್ಯಂ ಸ್ತೋತ್ರಾಭಕ್ತ್ಯಾ ದ್ವಿಜೋತ್ತಮಃ ವಾಂಛಿತಂ ಲಭತೆಭಿಷ್ಟಂ ಷಣ್ಮಾಸಾಭ್ಯಂತರೆ ಖಲು ಪುತ್ರಾರ್ಥಿ ಲಭತೆ ಪುತ್ರಂ ಯಶಾರ್ಥಿ ಲಭತೆ ಯಶಃ ವಿದ್ಯಾರ್ಥಿ ವಾ ಲಭತೆ ವಿದ್ಯಾಂ ಧನಾರ್ಥಿ ವಾ ಲಭತೆ ಧನಂ ಸರ್ವಥಾ ನಾಸ್ತಿ ಸಂದೇಹಃ ಹರಿ ಸಾಕ್ಷಿ ಜಗತ್ಪತಿಃ ಯಃ ಕುರೋ ತತ್ರ ಸಂದೇಹಂ ಸ್ವಯಾತಿ ನರಕಂ ಧ್ರುವಂ. ಈ ಸ್ತೋತ್ರವನ್ನು ವ್ಯಾಸರಾಯರು ಹನುಮಪ್ಪ ತುಂಬ ತ್ರಾಸು ಕೊಡ್ತಾ ಇರ್ತಾನೆ ಅವರಿಗೆ. ಅವರು ಇದರಲ್ಲಿ ಯಂತ್ರದಲ್ಲಿ ಅವನನ್ನು ಬಂಧಿಸಿದ್ದಾರೆ. ಅದಕ್ಕೆ ಯಂತ್ರೋದ್ಧಾರ ಹನುಮನ ಸ್ತೋತ್ರ ಅಂತಾರೆ. ಇದನ್ನು ದಿನನಿತ್ಯ 3 ಸಲ ಹೇಳುವುದರಿಂದ ನಮ್ಮ ಸಕಲ ವಿಷ್ಟಗಳು ಇರುತ್ತೆ. ವಿದ್ಯಾರ್ಥಿಗಳು, ನೌಕರಿಯಲ್ಲಿರುವವರು ಅಥವಾ ಅನೇಕ ಬಿಸ್ನೆಸ್, ಅನೇಕ ವ್ಯವಹಾರದಲ್ಲಿ ಕೂಡ ಈ ಸ್ತೋತ್ರವನ್ನು ಪಠಣ ಮಾಡುತ್ತಾರೆ. ಇದು ಬಹಳ ಪವಿತ್ರವಾದ ಹಂಪಿ ಕ್ಷೇತ್ರದ ನದಿ ದಂಡೆ ಮೇಲಿರುವ ಯಂತ್ರೋದ್ಧಾರಕ ಪ್ರಾಣದೇವರ ಸ್ಥಾಪನೆಯನ್ನ ವ್ಯಾಸರಾಜರಿಂದ ಮಾಡಲ್ಪಟ್ಟಿದೆ. ಬಹಳ ಪುರಾತನವಾದ ಇದರಿಂದ ಸಕಲ ಕಾರ್ಯಗಳ ಸಿದ್ಧಿ ಮತ್ತು ನಮಗೆ ಸ್ಥೈರ್ಯ, ಧೈರ್ಯ, ಮನೋಧೈರ್ಯವನ್ನು ಕೊಡುತ್ತದೆ ಅಂತ ಹೇಳಬಹುದು. ನಾಳೆ ಹನುಮ ಜಯಂತಿ ಇರುವುದರಿಂದ ಇದನ್ನು 3 ಸಲ ಹೇಳಿ ತಾವೆಲ್ಲರೂ ಹನುಮನ ಕೃಪೆಗೆ ಪಾತ್ರರಾಗಬೇಕೆಂದು ನನ್ನ ಒಂದು ಕೋರಿಕೆಯ ವಿನಂತಿ. ನಾಳೆ ಹನುಮ ಜಯಂತಿ ನಿಮಿತ್ತ ಹನುಮನ ಸಕಲ ಪೂಜೆಗಳನ್ನು ಮಾಡಲಾಗುತ್ತದೆ ಮತ್ತು ಹನುಮಪ್ಪನಿಗೆ ಅನೇಕ ಇದರಿಂದ ಪೂಜೆಯನ್ನು ಪಾನಕ ನೈವೇದ್ಯದಿಂದ ಮಾಡುತ್ತಾರೆ. ಇದು ಯಂತ್ರೋದ್ಧಾರಕ ಹನುಮನ ಸ್ತೋತ್ರ. ಈ ರೀತಿ ಸ್ತೋತ್ರವನ್ನು ಪಠಿಸುವುದರಿಂದ ಎಲ್ಲರಿಗೂ ಒಳ್ಳೆಯದಾಗ್ತದೆ ಅಂತ ಹೇಳಿ ನಾನು ನನ್ನ ಸ್ತೋತ್ರವನ್ನು ಮುಗಿಸುತ್ತಿದ್ದೇನೆ. ಹನುಮ ಜಯಂತಿ ನಿಮಿತ್ತವಾಗಿರುವ ನನ್ನ ಸ್ತೋತ್ರ.